ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದೆ. ಸಿನಿಮಾ ಶುರುನಲ್ಲಿ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಜೊತೆಗೆ ಶುರುವಾಗಿ ಆ ಪ್ಲಾಟ್ ಓಪನ್ ಆಗಿದ ತಕ್ಷಣ ಒಂದು ಬ್ಯಾಂಕ್ ಜೊತೆ ಇಡೀ ಸಿನಿಮಾ ನೋಡಿಸ್ಕೊತಾ ಹೋಗುತ್ತೆ. ಒಂದು ಮಿಡಲ್ ಕ್ಲಾಸ್ ತೊಂದರೆಗಳು, ಆಮೇಲೆ ಟ್ರಾಫಿಕ್ ವೈಲೇಷನ್ ಬಗ್ಗೆ ಇರ್ಬೋದು, ಸಾಮಾಜಿಕ ಕಾಳಜಿ ಇಟ್ಕೊಂಡು ಈ ಸಿನಿಮಾ ಮಾಡ್ತಾರೆ. ನಟನೆ ಮಾಡಿದವರು, ತಾಂತ್ರಿಕ ವರ್ಗ, ಪ್ರತಿಯೊಬ್ಬರು ಕೂಡ ತುಂಬ ಪ್ರೊಫೆಷ್ನಲ್ ಆಗಿ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ನಮ್ಮೆಲ್ರಿಗೂ ಕನೆಕ್ಟ್ ಆಗುತ್ತೆ. ಸ್ಪೆಷಲಿ ಬೆಂಗಳೂರಿನಲ್ಲಿ ಬದುಕು ನಡೆಸೋದು ಎಷ್ಟು ಕಷ್ಟ ಅಂತ, ಆಮೇಲೆ ಸಣ್ಣ ಸಣ್ಣ ವಿಷಯಗಳು ಇದರಲ್ಲಿ ತುಂಬ ಕನೆಕ್ಟ್ ಆಗ್ತಾ ಇರೋದು. ಸೊ ನಾನು ಸಖತ್ ಸ್ಟುಡಿಯೋಗೆ, ನಿರ್ದೇಶಕರಿಗೆ, ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಧನ್ಯವಾದ. ನಮಸ್ಕಾರ. ಈಗ ತಾನೇ ಮರ್ಯಾದೆ ಪ್ರಶ್ನೆ ಅನ್ನೋ ಸಿನಿಮಾನ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಸಿನಿಮಾ. ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಸಿನಿಮಾ. ಪ್ರತಿಯೊಬ್ಬರು ನೋಡಬೇಕು. ಯಾಕಂದರೆ ಸಾಕಷ್ಟು ಕೇಸಸ್ ಆಗ್ತಾ ಇರುತ್ತೆ. ನಾವು ತುಂಬ ಜನ ಫ್ರೆಂಡ್ ಸರ್ಕಲಲ್ಲೂ ಕೇಳಿರ್ತೀವಿ. ಅದು ಲಾಸ್ಟಲ್ಲಿ ಕೆಲವಷ್ಟು ಜೀವಗಳು ಹೋಗ್ಬೋದು ಅಥವಾ ಆಕ್ಸಿಡೆಂಟ್ಸ್ ಕೂಡ ಆಗ್ಬೋದು. ಸೊ ಆ ಥರ ಒಂದು ಮೆಸೇಜ್ ಇಟ್ಕೊಂಡು ಒಂದು ಕತೆ ಹೇಳುವಂಥ ಒಂದು ಸಿನಿಮಾ. ಅದಲ್ಲದೆ ಪ್ರತಿಯೊಂದು ಕಲಾವಿದರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಸಿನಿಮಾದಲ್ಲಿ. ತುಂಬ ದೊಡ್ಡ ತಾರಾಗಣ ಇದೆ ಸಿನಿಮಾದಲ್ಲಿ. ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಒಬ್ಬೊಬ್ಬರು ಹೆಸರು ತೊಗೊಳಕ್ಕಾಗಲ್ಲ, ಯಾಕಂದರೆ ಅಷ್ಟು ಜನ ಇದ್ದಾರೆ. ಸೊ ಸಖತ್ ಸ್ಟುಡಿಯೋ ಹಾಗೆ ನಾಗರಾಜ್ ಅವ್ರಿಗೆ ಮತ್ತು ಇಡೀ ತಂಡಕ್ಕೆ, ಎಲ್ಲ ಕಲಾವಿದರಿಗೆ ಆಲ್ ದ ವೆರಿ ಬೆಸ್ಟ್. ಒಂದು ಮಿಡಲ್ ಕ್ಲಾಸ್ ಕತೆ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈಗ ತಾನೇ ಮರ್ಯಾದೆ ಪ್ರಶ್ನೆ ನೋಡ್ಕೊಂಡು ಬಂದ್ವಿ. ಮಿಡಲ್ ಕ್ಲಾಸ್ ಸ್ಟ್ರಗಲ್ಸು ಅಥವಾ ತುಂಬ ದುಡ್ಡು ಮಾಡಿದವ್ರದ್ದು ಒಂದು ಥಿನ್ ಲೈನ್ ಇರುತ್ತೆ. ಅದನ್ನು ತುಂಬ ಚೆನ್ನಾಗಿ ಟಚ್ ಮಾಡ್ತಾರೆ ಡೈರೆಕ್ಟರ್ ನಾಗರಾಜ್ ಅವರು. ಒಳ್ಳೆಯದಾಗಲಿ. ಫಸ್ಟ್ ಟೈಮ್ RJ ಪ್ರದೀಪ ಅವರು ಇದನ್ನು ಪ್ರೆಸೆಂಟ್ ಮಾಡ್ತಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿದೆ ಸಿನಿಮಾ. ಕತೆ ಕೂಡ ಅವರೇ ಬರೆದಿದ್ದಾರೆ ಪ್ರದೀಪ್ ಅವರು. ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ. ಎಷ್ಟೊಂದು ಜನ ಆ್ಯಕ್ಟರ್ಸ್ ಇದ್ದಾರೆ, ಯಾರ ಹೆಸರು ತಗೊಂಡು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಈ ಸಿನಿಮಾದ ಶೋನ ಸ್ಟೀಲ್ ಮಾಡಿರೋದು ರಾಕೇಶ್ ಅಡಿಗ ಅವರು. ಐ ಥಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ತೇಜು ಬೆಲ್ವಾಡಿ ಅವರು ಸ್ಕ್ರೀನ್ ಮೇಲೆ ಸ್ಮೈಲ್ ಮಾಡ್ತಾ ಇದ್ರೆ ಗೊತ್ತಿಲ್ಲದೇನೋ ನಮಗೆ ನೋಡಿ ನನಗೂ ನಗು ಬರ್ತಾಯಿತ್ತು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ. ಪೂರ್ಣಚಂದ್ರ ಆ್ಯಂಡ್ ಸುನಿಲ್ ರಾವ್ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ರಾಕೇಶ್ ಅಡಿಗ ಅವರು ತುಂಬ ಸರ್ಪ್ರೈಸಿಂಗ್ ಅನ್ನಿಸ್ತು ನನಗೆ ಅವ್ರ ಕಾಸ್ಟಿಂಗು. ಸುನಯನ ಸುರೇಶ್ ಅವರು ಕಾಸ್ಟ್ ಮಾಡಿರೋದು ಸಿನಿಮಾಗೆ. ಆ್ಯಂಡ್ ಪ್ರಭು ಮುಂದ್ಕೂರ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗಲಿ ಸಿನಿಮಾಗೆ. 100 days ಮರ್ಯಾದೆ ಪ್ರಶ್ನೆ. ಎಲ್ಲರೂ ಸಿನಿಮಾನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಆ್ಯಂಡ್ ಮರ್ಯಾದೆ ಪ್ರಶ್ನೆ ಒಂಥರ ಐ ಥಿಂಕ್ ಒಂದು ತುಂಬ ಹೊಸತನ ಇದೆ. ಇದನ್ನು ಎಲ್ಲರೂ ಥಿಯೇಟ್ರಿಗೆ ಬಂದು ಎಕ್ಸ್ಪ್ಲೋರ್ ಮಾಡಬೇಕು. ಎಲ್ಲ ಆ್ಯಕ್ಟರ್ಸು ಹ್ಯಾಟ್ಸ್ ಆಫ್. ಪ್ರಭು, ತೇಜು ಬೆಲ್ವಾಡಿ ಆ್ಯಂಡ್ ರಾಕೇಶ್, ಪೂರ್ಣ, ಅಮೇಝಿಂಗ್ ಪರ್ಫಾರ್ಮೆನ್ಸಸ್. ಕಂಗ್ರ್ಯಾಚುಲೇಷನ್ಸ್ ಪ್ರದೀಪ್ ಆ್ಯಂಡ್ ಶ್ವೇತಾ ಅವರಿಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಪ್ರಶ್ನೆ ಸಿನಿಮಾ ಈಗ ತಾನೇ ನೋಡ್ಕೊಂಡು ಬಂದೆ. ವೆರಿ ರಿಫ್ರೆಶಿಂಗ್. ತುಂಬ ಹೊಸದಾಗಿದೆ. ಮತ್ತು ಒಂದಷ್ಟು ನಟರನ್ನು ಮತ್ತೆ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು. ರಾಕೇಶ್ ಅವರು, ಸುನಿಲ್ ರಾವ್ ಅವರು ತುಂಬ ದಿನಗಳಾದಮೇಲೆ ಮತ್ತೆ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಂಡ್ರು. ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು. ಮತ್ತು DOP ಅವ್ರ ಕೆಲಸ, ಸಿನಿಮ್ಯಾಟೋಗ್ರಾಫರ್ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನಿಸ್ತು. ಎಲ್ಲೂ ಕೂಡ ಬೋರ್ ಆಗದೆ ಎಡಿಟ್ನ ತುಂಬ ಕ್ರಿಸ್ಪಾಗಿ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಆಲ್ರೆಡಿ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಮರ್ಯಾದೆ ಪ್ರಶ್ನೆ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಸಿನಿಮಾ ಇದು. ಬರೀ ಅಷ್ಟೇ ಆದರೆ ಸಾಲದು, ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು. ಅಂದರೆ OTT ಆ್ಯಸ್ ಆಲ್ವೇಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇದನ್ನು, OTTಗೆ ಬರಲಿ, ಅವಾಗ ನೋಡೋಣ ಅಂತ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡಿದ್ರೆ ಐ ಡೋಂಟ್ ಥಿಂಕ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ವಿಲ್ ಗ್ರೋ. ಹಾಗಾಗಿ ಮನಸ್ಪೂರ್ವಕವಾಗಿ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಥಿಯೇಟ್ರಿಗೆ ಬಂದು ಮರ್ಯಾದೆ ಪ್ರಶ್ನೆಯನ್ನು ನೋಡಿ. ಥ್ಯಾಂಕ್ ಯು. ಪ್ರಶ್ನೆಯ ಒಂದು ಚಿತ್ರ ನೋಡ್ಕೊಂಬಂದೆ. ನಾಗರಾಜ್ ಸೋಮಿಯಾಜಿ ಮೊದಲ ನಿರ್ದೇಶನ. ಮೇಲ್ವರ್ಗದ ಬಲ ಮತ್ತು ಮಧ್ಯಮ ವರ್ಗದ ಬವಣೆ, ಈ ಒಂದು ವರ್ಗ ಸಂಘರ್ಷನ ಅತಿ ಸೂಕ್ಷ್ಮವಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಶ್ರೀಕಾಂತ್ ವೆಲ್ಲೂರಿ ಅವರ DOP ಮತ್ತು ಇಡೀ ತಂಡದ ಕೆಲಸ ತುಂಬ ಚೆನ್ನಾಗಿದೆ. ಮರ್ಯಾದೆ ಪ್ರಶ್ನೆ ನಮ್ಮ ಶ್ವೇತಾ ಮೇಡಮ್ಮು, ಪ್ರದೀಪು, ನಾಗರಾಜ್ ಸೋಮಿಯಾಜಿ, ಇನ್ನೊಂದಷ್ಟು ಜನ ಎಲ್ಲ ರೈತರು ತೆಗೆದಿರುವಂಥ ಸಿನಿ ಬೆಳೆ. ಸೊ ನವೆಂಬರ್ನಲ್ಲಿ ಎಲ್ಲ ಕನ್ನಡಿಗರು ಸೇರಿ ಕನ್ನಡಿಗರಿಗೋಸ್ಕರ ಕೊಟ್ಟಿರುವಂಥ ಚಿತ್ರ. ಸೊ ಖಂಡಿತ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಹಾರೈಕೆ ಈ ಚಿತ್ರದ ಮೇಲೆ ಇರಲಿ. ಡೀಸೆಂಟ್ ಬಡ್ಜೆಟಲ್ಲಿ ಮಾಡಿರುವಂಥ ಡೀಸೆಂಟ್ ಚಿತ್ರ. ಸೊ ನಿಮ್ಮೆಲ್ಲರ ಮನಸ್ಸುಗಳು ಮುಟ್ಟುತ್ತೆ ಅಂತ ನಿಮ್ಮೆಲ್ಲರ ಮೂಲಕ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ಟ್ರಗಲ್ಲು, ಫ್ರೆಂಡ್ಶಿಪ್ಪು, ಸರ್ವೈವಲ್ಲು ಇವೆಲ್ಲನೂ ಇಟ್ಕೊಂಡು
ಒಳ್ಳೆ ನೀಟ್ ಸಿನಿಮಾ ಮಾಡಿದ್ದಾರೆ ನಾಗರಾಜ್ ಅವರು. ಅವರ ಮೊದಲನೇ ಸಿನಿಮಾ ಆದ್ರೂ ತುಂಬ ಪ್ರೊಫೆಷ್ನಲ್ ಆಗಿದೆ. ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರೋ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗೂ ತುಂಬಾ ಕಾಡುತ್ತೆ. ಪ್ರತಿಯೊಬ್ಬರು ಅಷ್ಟೇ, ಸುನೀಲ್ ಅವರು, ರಾಕೇಶ್ ಅಡಿಗ ಆಗ್ಬೋದು, ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಮರೆದ ಪ್ರಶ್ನೆ ಇದು ಎಲ್ಲರ ಫ್ಯಾಮಿಲಿಗಳಿಗೂ ಕನೆಕ್ಟ್ ಆಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಇದರಲ್ಲಿ ನಾಗೇಂದ್ರ ಶಾಸ್ತ್ರಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅಂತೂ ಹೇಳಲೇಬೇಕು. ಅವರ ತುಂಬ ಲಿಮಿಟೆಡ್ ಡೈಲಾಗ್ ಇದ್ರೂ ತುಂಬ ಕಾಡ್ತಾರೆ. ನಮ್ಮ ಮನೆಯಲ್ಲಿರೋಂಥ ಅಪ್ಪ ಅಮ್ಮ ನೆನಪಾಗ್ತಾರೆ. ಸೊ ಇಂಥ ಒಳ್ಳೆ ಸಿನಿಮಾ ಬಂದಿದೆ, ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡೋಣ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಮರೆಯದ ಪ್ರಶ್ನೆ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ನೋಡಿದ ಸಿನಿಮಾ ತುಂಬ ಖುಷಿ ಕೊಡ್ತು. ಯಾಕೆಂದರೆ ಮಿಕ್ಸ್ ಆಫ್ ಗುಡ್ ಕಾಂಟೆಂಟ್ ಮತ್ತು ಒಂದು ಟೆಕ್ನಿಕಲಿ ಬ್ಯಾಕ್ ಒಳ್ಳೆ ಚಿತ್ರೀಕರಣ, ಒಳ್ಳೆಯ ಒಂದು ಸಂಭಾಷಣೆ, ಅದ್ರ ಜೊತೆ ಸಂಗೀತ, ಇದೆಲ್ಲ ಒಂದು ಬ್ಯಾಲೆನ್ಸ್ಡಾಗಿ ಇರೋ ಒಂದು ಸಿನಿಮಾ ನನಗೆ ಮರ್ಯಾದೆ ಪ್ರಶ್ನೆ ಕಾಣಿಸಿದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇದರ ಒಂದು ಕಾಸ್ಟ್ ಏನಿದೆ, ಪ್ರತಿಯೊಬ್ಬರು ನಟರು ದೇ ಹ್ಯಾವ್ ಔಟ್ ಪರ್ಫಾರ್ಮ್ಡ್ ದೇರ್ ಬೆಸ್ಟ್. ಒಂದೇ ಒಂದು ಲಾಸ್ಟಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಳ್ಳೆ ಕನ್ನಡ ಸಿನಿಮಾ, ಕಾಂಟೆಂಟ್ ತುಂಬ ಚೆನ್ನಾಗಿದೆ, ಕತೆ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಟಚ್ ಆಗುವಂಥ ಸಿನಿಮಾ, ಎಲ್ಲರೂ ರಿಲೇಟ್ ಆಗ್ಬೋದು. ಬಂದು ಚಿತ್ರಮಂದಿರದಲ್ಲೇ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಹಸ್ದಿರೋ ಹೊಟ್ಟೆನಲ್ಲೂ ಹದ್ದಿರೋ ಬಟ್ಟೆನಲ್ಲೂ ಒಂದು ಕನಸಿರುತ್ತೆ. ಆ ಕನಸಿಗಿಂತ ಮೀರಿ ಸ್ವಾಭಿಮಾನ ಇರುತ್ತೆ. ಆ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರು ಮರ್ಯಾದೆ ಪ್ರಶ್ನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನಗೆ ಈ ಚಲನಚಿತ್ರವನ್ನು ನೋಡಿ ಅನಿಸಿದ್ದು, ಇದರಲ್ಲಿ ಒಂದು ಪ್ರಕಟವಾಗುವ ಒಂದು ಮೌಲ್ಯಾಧಾರಿತ ಒಂದು ಮೆಸೇಜ್ ಅಥವಾ ಒಂದು ಸ್ಲೋಗನ್ ಏನಿರ್ಬೋದಂದರೆ ಅದು ಸ್ಕ್ರೀನ್ ಮೇಲೆ ಬರುತ್ತೆ. ನಾನು ಚಿತ್ರದ ಕತೆ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಅದಕ್ಕಿಂತ ಭಾಳ ದೊಡ್ಡದೇನಿದೆ ಅಂದರೆ, ಈ ಶ್ರಮಿಕ ಜೀವನದಲ್ಲಿ ಒಂದು ಮಹಾನಗರದಲ್ಲಿ ಮುಂಬೈಯಲ್ಲಿ ಹಿಂದೆ ಇಂಥದ್ದು ಪ್ಯಾರಲಲ್ ಸಿನಿಮಾಲಿ ನೋಡಿದ್ದೀವಿ. ಆ ಥರದ್ದೊಂದು ಈ ಶ್ರಮಿಕ ಜೀವನ ಏನಿರುತ್ತೆ ಒಂದು ನಗರದಲ್ಲಿ, ಅದನ್ನು ಮಾಡೋರಲ್ಲಿ ಒಂದು ಮೌಲ್ಯಾಧಾರಿತ ಬದುಕನ್ನು ಕಟ್ಕೋಬೇಕು ಅನ್ನೋದು ಆಸೆ ಇರುತ್ತೆ. ಅಂದರೆ ಅದರಲ್ಲಿ ನಾವು ಎಷ್ಟೇ ಬಡತನ ಇದ್ದರೂ, ನಮಗೆ ಹಣದ ಕೊರತೆ ಏನೇ ಇದ್ದರೂ, ನಾವು ನಮ್ಮ ಮೌಲ್ಯಗಳನ್ನು ಮರೆತು ನಾವು ಬದುಕು ಮಾಡಬಾರ್ದು. ಏನೇ ಇದ್ದರೂ ಕಷ್ಟಪಟ್ಟು ಸಂಪಾದನೆ ಮಾಡಿ ನಮ್ಮ ಕನಸುಗಳನ್ನು ನಾವು ನಿಜ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಮೆಸೇಜು ಈ ಚಲನಚಿತ್ರದಲ್ಲಿ ಅದು ಭಾಳ ಆಳವಾಗಿ ಅದು ಅಡಗಿದೆ. ಅದು ಕೆಲವು ಸಮಯ ಡೈಲಾಗಲ್ಲಿ ಬರುತ್ತೆ ಮತ್ತು ಕೆಲವು ಸಮಯ ಭಾವನೆಗಳು ಪ್ರಕಟ ಆಗುವ ರೀತಿಯಲ್ಲಿ ಬರುತ್ತೆ. ನನಗೆ ಬೆಂಗಳೂರಿನ ಬೀದಿಯ ಜೀವನವನ್ನು ಒಂಥರ ಬಿಂಬಿಸುವ ಒಂದು ಚಲನಚಿತ್ರ ಬಂದಿರೋದ್ರ ಬಗ್ಗೆ ನನಗೆ ಭಾಳ ಸಂತೋಷ ಇದೆ. ಮರ್ಯಾದೆ ಪ್ರಶ್ನೆ ಅನ್ನೋದು ಭಾಳ ದೊಡ್ಡ ಮಾತಾಗಿ ಈ ಚಿತ್ರಕಥೆಯಲ್ಲಿ ಮೂಡಿ ಬರುತ್ತೆ. ಯಾಕೆಂದರೆ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಅಂದರೆ ಯಾರು ಅಂದರೆ ನಾವು ಹಣದಿಂದ ಮೆಜರ್ ಮಾಡ್ಬೋದು. ಮಿಡಲ್ ಕ್ಲಾಸ್ ಮೌಲ್ಯಗಳನ್ನ ಯಾರು ಇಟ್ಕೊಂಡಿರ್ತಾರೋ ಅವರು. ಮಿಡಲ್ ಕ್ಲಾಸ್ ಮೌಲ್ಯ ಅಂದರೆ ಏನಂದರೆ, ಎಷ್ಟೇ ಕಷ್ಟ ಆದರೂ ನಾವು ಕಷ್ಟಪಟ್ಟರೆ ನಮ್ಮ ಬದುಕನ್ನು ವಿದ್ಯೆಯಿಂದಾಗಲಿ ಅಥವಾ ಕೆಲಸದಿಂದಾಗಲಿ ಅಥವಾ ಯುಕ್ತಿಯಿಂದಾಗಲಿ ನಾವು ಚೆನ್ನಾಗಿ ಮಾಡ್ಕೋಬೋದು. ಬದುಕನ್ನು ಹಸನ ಮಾಡಿಕೊಂಡು ನಮ್ಮ ಕನಸುಗಳನ್ನ ನನಸು ಮಾಡ್ಕೊಬೋದು ಅನ್ನೋ ಒಂದು ಮೌಲ್ಯ ಇರುತ್ತೆ. ಅದನ್ನು ಮಿಡಲ್ ಕ್ಲಾಸ್ ಅಂತ ಹೇಳಬೇಕು. ನಾವು ಬರೀ ಎಷ್ಟು ಹಣ ಬರುತ್ತೆ ಅದರಿಂದ ಅದರ ವರ್ಗೀಕರಣ ಮಾಡಬಾರ್ದು ಅನಿಸುತ್ತೆ. ಆ ಥರದ ಅರ್ಥ ಬರುವಂಥ ಒಂದು ಕಥಾವಸ್ತು ಈ ಚಲನಚಿತ್ರದಲ್ಲಿ ಇದೆ. ಅದಕ್ಕೆ ಇದನ್ನ ಎಲ್ಲರೂ ನೋಡಬೇಕು ಅಂತ ನಂಗೆ ಅನಿಸುತ್ತೆ. ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಬಂದೆ ಇವಾಗ. ಸಿನಿಮಾದ ಫಸ್ಟ್ ಅಂದರೆ ಟೈಟಲಿಂದ ಹಿಡ್ಕೊಂಡು ಟ್ರೈಲರ್ ತನಕನೂ ಕ್ಯೂರಿಯಾಸಿಟಿನ ಹೆಚ್ಚಿಸ್ಕೊತಾ ಬಂದಿತ್ತು. ಅಂದರೆ ಸಿನಿಮಾ ನೋಡುವಂಥ ಇಂಟ್ರೆಸ್ಟ್ನ ಹೆಚ್ಚಿಸ್ಕೊತಾ ಬಂದಿತ್ತು. ಸಿನಿಮಾನೂ ಕೂಡ ಹಾಗೆ ಐತಿ. ನೀವು ಪೇಪರ್ನಾಗೆಲ್ಲ ಒಂದು ಸಣ್ಣ ಕಾಲಮ್ನಾಗ ಓದಿರ್ತೀರಿ, ಇಲ್ಲ ಅಂತಂದ್ರೆ ನ್ಯೂಸ್ ಚಾನಲ್ನಾಗ ಬರುವಂಥ ಮುಖ್ಯ ಸುದ್ದಿಯಾಗಿ ಅಲ್ಲದೆ ಒಂದು ಫ್ಲ್ಯಾಶ್ ನ್ಯೂಸ್ನಾಗ ನೋಡಿರ್ತೀರಿ. ಆ ಥರದೊಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಿಡಲ್ ಕ್ಲಾಸ್ ಲೈಫ್, ಆ ಬದುಕನ್ನು ಹಸನಾಗಿ ಮಾಡ್ಕೊಳ್ಳೋಕ್ಕೆ ಅವರ ಆಲೋಚನೆಗಳು ಮತ್ತು ಬಾಂಧವ್ಯಗಳು. ಸೊ ಒಟ್ಟಾರೆ ಆ ಮಿಡಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕಟ್ಕೊಟ್ಟಾರಂತ ಇರುವಂಥ ಚಿಕ್ಕ ಸಮಯದಾಗ. ಎಸ್ಪೆಷಲಿ ಬೆಂಗಳೂರು ಮಿಡಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿರುವಂಥ ಸಿನಿಮಾಗಳಲ್ಲಿ ಇದು ಒಂದು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೋಮಯಾಜಿ ಅವ್ರದ್ದು ಒಂದು ಶಾರ್ಟ್ ಫಿಲ್ಮ್ ನೋಡಿದೆ ನಾನು, ಬೆಸ್ಟ್ ಆಗ್ತಾರೆ ಅಂತ. ಆವಾಗಲೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಇವ್ರು ಚೆನ್ನಾಗಿ ಪಿಕ್ಚರ್ ಮಾಡ್ತಾರೆ ಅಂತ. ಸೊ
ಪಿಕ್ಚರ್ ಭಾಳ ಇಷ್ಟ ಆಯಿತು, ಅವ್ರ ಕೆಲಸನೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಇಡೀ ಪಿಕ್ಚರಲ್ಲಿ ಬರುವಂಥ ಪ್ರತಿ ಆ್ಯಕ್ಟ್ರುಗಳು ಭಾಳ ಒಳ್ಳೊಳ್ಳೆ ಆ್ಯಕ್ಟ್ರುಗಳಿದ್ದಾರೆ. ನಮ್ಮ ರಾಕೇಶ್ ಅಡಿಗ ಅವರು ಮತ್ತು ಪೂರ್ಣ, ಪ್ರಭು, ತೇಜು ಬೆಳವಾಡಿ ಮತ್ತು ಸುನೀಲ್ ಸರ್, ಪ್ರತಿಯೊಬ್ಬರು, ಶೈನ್ ಶೆಟ್ಟಿ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಇದೆ ಈ ಸಿನಿಮಾದಲ್ಲಿ. ಶುರುವಿಂದ ಕೊನೆವರೆಗೂ ನಿಮ್ಮನ್ನು ಹುಕ್ ಮಾಡಿಡುತ್ತೆ ಸಿನಿಮಾ. ದಯವಿಟ್ಟು ಎಲ್ಲರೂ ನೋಡಿರಿ. ಮರ್ಯಾದೆಗೆ ಅಂಜೋರು, ಮರ್ಯಾದೆಯಿಂದ ಬದುಕೋರು ಎಲ್ಲರೂ ಪಿಕ್ಚರ್ ನೋಡಿರಿ. ಇಡೀ ತಂಡಕ್ಕೆ, ಪ್ರದೀಪ್ ಅವರಿಗೆ ಮತ್ತು ಎಲ್ಲ ಕಲಾವಿದರಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಮಾಧ್ಯಮದವ್ರಿಗೆ ನಮ್ಮ ಎಂಟೈರ್ ತಂಡದ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಹೊರಗಡೆ ಬಂದು ಜನ ಮಾತಾಡ್ತಿರೋಂಥ ಖುಷಿಯಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿರೋಂಥ ಮಾತುಗಳು ನಮಗೂ ಖುಷಿ ಕೊಟ್ಟಿದೆ. ಒಂದೇ ಒಂದು ರಿಕ್ವೆಸ್ಟು, ಎಲ್ಲರೂ ಸೇರಿ ಮಾಡಿರುವಂಥದ್ದು ಒಂದು ತುಂಬ ಪ್ರಾಮಾಣಿಕ ಪ್ರಯತ್ನ. ಈ ಸಿನಿಮಾ ಗೆಲ್ಲಬೇಕು, ಇಲ್ಲಿರೋ ಪ್ರತಿ ಟೆಕ್ನಿಷಿಯನ್ನು ಗೆಲ್ಲಬೇಕು, ಇಲ್ಲಿರೋ ಪ್ರತಿ ಆ್ಯಕ್ಟ್ರು ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಆ ಗೆಲುವು ನಾವೆಲ್ಲ ನೋಡಬೇಕು ಅಂತಿದ್ರೆ ಅದೆಲ್ಲ ನೀವು ಬಂದು ಸಿನಿಮಾ ನೋಡಿ ಇನ್ನೊಂದು 10 ಜನನ ಸಿನಿಮಾ ಕಳಿಸಿದ್ರೆ ಡೆಫಿನೆಟ್ಲಿ ಸಾಧ್ಯ ಇದೆ. ಒಂದು ವರ್ಷ ಮುಂಚೆ ಶುರುವಾಗಿ ಜರ್ನಿ ನಮ್ಗೆ ಏನು ಅನಿಸುತ್ತೋ ಆ ಒಂದು ಈ ಥರ ಒಂದು ವಿಷನ್ ಇಟ್ಕೊಂಡು ಅದ್ರ ಮೇಲೆ ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಈ ಸಿನಿಮಾನ ಸಾಕಷ್ಟು ಜನಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋದು ನಮ್ಮ ಆಶಯ. ಸೊ ಮರ್ಯಾದೆ ಪ್ರಶ್ನೆ ಈಗ ನಿಮ್ಮದು. ಇಲ್ಲ ಸರ್, ಅದು ಟೆಕ್ನಿಕಲಿ ಕೆಲವು ವಿಷಯಗಳಿರುತ್ತೆ. ಅಪ್ಲೋಡಿಂಗು ಡೌನ್ಲೋಡಿಂಗ್ ಅನ್ನೋವಂಥದ್ದು ಗೊತ್ತೇ ಇರುತ್ತೆ ನಿಮಗೆ. ಅದು ಆ್ಯಕ್ಚುಲಿ ಸೊ ಅದು ಯಾರು ನಮ್ಮ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿಲ್ಲ. ಸರ್ವರ್ ಅಂತ ಒಂದಿರುತ್ತೆ, ಆ ಸರ್ವರ್ ಕೈ ಕೊಟ್ಟಾಗ ಯಾರು ಅದನ್ನು ಹೆಲ್ಪ್ಲೆಸ್ ಆಗಿದ್ವಿ. ಸೊ ಎಲ್ಲ ಸಾರ್ಟ್ ಔಟ್ ಆಗಿದೆ. ಇಲ್ಲ, ಚಾನ್ಸೇ ಇಲ್ಲ. ನಮ್ಮ ಹೇಮಂತ್ ಅವರು, ನಮ್ಮ ಡಿಸ್ಟ್ರಿಬ್ಯೂಟ್ರು ಈ ಸಿನಿಮಾನ ನೋಡಿ ನಮ್ಮನ್ನೆಲ್ಲ ಮೆಚ್ಚಿ ಈ ಸಿನಿಮಾನ ಗೆಲ್ಲಿಸಬೇಕು ಅಂತ ನಮಗೊಂದು ಎನರ್ಜಿ ಕೊಡ್ತಿದ್ದಾರೆ. ಆ್ಯಂಡ್ ಇವತ್ತು ಎಲ್ಲ ಕರ್ನಾಟಕದಾದ್ಯಂತ ಆಲ್ಮೋಸ್ಟ್ ಒಂದು 78ರಿಂದ 80 ಥಿಯೇಟ್ರ್ಗಳಲ್ಲಿ ಆಲ್ರೆಡಿ ಇದ್ದೀವಿ. ಇದೊಂದು 3-4 ದಿನಗಳಲ್ಲಿ ಜನ ನೋಡಿ ಇದನ್ನು ಇಷ್ಟಪಟ್ಟು ಇದು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋವಂಥ ಡೆಫಿನೆಟ್ ಕಾನ್ಫಿಡೆನ್ಸ್ನಲ್ಲಿದ್ದೀವಿ. ಬನ್ನಿ, ನೀವು ಎಲ್ಲಿ ಬನ್ನಿ. ಎಸ್ ಸರ್, ಇದು ಮೊದಲನೇ ದಿನದಲ್ಲಿ ಆಬ್ವಿಯಸ್ಲಿ ಎಲ್ಲ ಸಿನಿಮಾ ತಂಡಗಳಿಗೂ ಕೂಡ ತಮ್ಮದೇ ಆದಂಥ ಒಂದು ಕೆಲವು ಚಾಲೆಂಜಸ್ ಅಂತ ಇರುತ್ತೆ. ಬಟ್ ಅದೆಲ್ಲ ಸಾಲ್ವ್ ಆಗಿದೆ. ಸೊ ಇವತ್ತು ಯಾರ್ಯಾರು ಈ ಸಿನಿಮಾ ನೋಡಿದ್ದಾರೆ, ಹೊರಗಡೆ ಬಂದು ಜನ ನಮ್ಮನ್ನೆಲ್ಲ ಟ್ಯಾಗ್ ಮಾಡಿ ಮಾತಾಡ್ತಿದ್ದಾರೆ, ಅದೆಲ್ಲ ಖುಷಿ ಕೊಟ್ಟಿದೆ. ಆ್ಯಂಡ್ ಕರ್ನಾಟಕದ ಎಲ್ಲ ಕಡೆಗೂ ಇದಿದೆ. ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಹತ್ತಿರದ ಚಿತ್ರಮಂದಿರ ಯಾವುದು ಅಂತ ಏನೋ ಎಲ್ಲ ಆನ್ಲೈನಲ್ಲಿ ಅದನ್ನು ಎಲ್ಲರೂ ಕೂಡ ಶೇರ್ ಮಾಡಿದ್ದೀವಿ, ಎಲ್ಲೆಲ್ಲಿ ಥಿಯೇಟರ್ಸ್ ಇದೆ ಅನ್ನೋದು. ಸೊ ಪ್ಲೀಸ್ ಈ ಸಿನಿಮಾ ನೋಡಿ, ಇಷ್ಟ ಆದರೆ ಇನ್ನೊಂದು 10 ಜನನ ಥಿಯೇಟ್ರ್ ಕಳಿಸ್ಕೊಡಿ. ಥ್ಯಾಂಕ್ ಯು. ಸಾರಿ ಲೇಟ್ ಆಯಿತು.